ಸುಳ್ಳಿದೆ ಮಗಳೇ ಓದ್ತಿದ್ದಾಳೆ. ಎಕ್ಸಲೆಂಟ ಇನ್ನೊಂದುಂಟ ನಿನ್ಗೆ ಗೊತ್ತಿದೆಯಲ್ಲ, ಪೊಲೀಸ್ ಅಲ್ಲ ನೀನು, ಹುಡ್ಕೊಂಡು ಹೋಗು. ಮಗಳು ಎಲ್ಲಿ ಓದ್ತಿದ್ದಾಳೆ? ಸುಳ್ಳಿದು ಮಗಳು ಓದ್ಲಿ, ಅವಳ ಅಮ್ಮ ಓದ್ಲಿ, ನೀನ್ ಹೋಗು. ನೋಡು, ನೀನ್ ಒಟ್ಟು ಮಾತಾಡ್ಬೇಡ ಸಂದೇಶ್. ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡ್ಬೇಡ, ಮಾತಾಡ್ಬೇಡ. ನಾನು ಯಾವ್ದ್ರಲ್ಲೂ ಇಲ್ಲ. ಮಗಳು ಓದ್ತಿದ್ದಾಳೆ ಮಗ ನೀನು, ಮಗ ನಿನ್ಗೆ ಕಲ್ಚರ್ ಇಲ್ದವನು ನೀನು. ಏನು ನಿನ್ನ ತಾಯಿಗೆ ಯಾಕೆ ಅಂತೀಯ? ಅದಕ್ಕೆ ಇಷ್ಟು ದಿನ ನೀನ್ ನಮಗ್ ಸುಮ್ಮನೆ ಹಾಕಿದ್ದೀನಂದ್ರೆ ಇನ್ನೊಂದು ಹೆಣ್ಣಿಗೆ ನಾನು ಹೇಳ್ಬಾರ್ದು ಅಂತ. ಮಗಳು ಎಲ್ಲಿ ಓದ್ತಿದ್ದಾಳೆ? ಮಗನೇ ಮುಚ್ಚು ಬಾಯಿ. ಕಂಡ ಹೆಣ್ಮಕ್ಳ ಹತ್ರ ಎಲ್ಲಿ ನೋಡಿದ್ರು ಕಾರ್ ಅಡ್ಡ ಹಾಕಿ ಹೋಗ ನಾಯಿ ನೀನು. ನನ್ ಹೇಳ್ತೀಯ? ಹೋಗು, ಅವಳ ಮೈ ಮುಟ್ಟು ಆಮೇಲೆ ನಿನ್ನ ಬೆನ್ನು ಬುಕಣಿ ಮಾಡ್ಲಿಲ್ಲ ನೋಡು. ಈಗಲೇ ಕಮಿಷನರಿಗೆ ಹೇಳ್ತೀನಿ, ಏನ್ ಇದನ್ನೆಲ್ಲ ಕಳಿಸ್ತೀನಿ ನಾನು. ಯಾಕೆಂದ್ರೆ ಇನ್ನು ಬಿಡಲ್ಲ. ಇಷ್ಟು ದಿನ ನಾನು ನಿನ್ನನ್ನು ಬಿಟ್ಟೆ ಯಾಕೆ ಅಂದ್ರೆ 8 ವರ್ಷ ನಿನ್ ಜೊತೆಗೆ ನಾನು ಲೈಫ್ ಕಳೆದಿದ್ದೀನಿ. ನನ್ನಿಂದ ಸಂದೇಶ್ ಲೈಫ್ ಹಾಳಾಗಬಾರ್ದು ಅಂತ ನಾನು ಎಲ್ಲ ಡೀಟೇಲ್ ಕೊಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ನನ್ನ ಮಗಳ ತಂಟೆಗೆ ಬರ್ತೀಯಲ್ಲ, ಇಟ್ ಇಸ್ ದ ಫೈನಲ್ ಸಂದೇಶ್. ಬರ್ತಿಟ್ಕೋ ನೀನು. ನಿನ್ನನ್ನು ನಾನು ಸುಧಾರಿಸಿದ್ ಯಾಕೆ ಅಂದ್ರೆ ನಾನ್ ಲೈಫ್ ಕಳೆದಿದ್ದೀನಿ, ನಿನ್ನ ಗಂಡ ಅನ್ಕೊಂಡಿದ್ದೀನಿ ಅಂತ ಸುನೀತಾನ ಹತ್ರ ಹೋಗಿ ಕೇಳು. ನಾನು ನಿನ್ನ ಬಗ್ಗೆ ಏನು ಡೀಟೇಲ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಗಂಡ ಅನ್ಕೊಂಡಿದ್ದಾನೆ, ಸ್ವಲ್ಪ ದಿನ ಚೆನ್ನಾಗಿರ್ಲಿ ಅವನು, ನಾನು ಅವನ ತಂಟೆಗೆ ಹೋಗ್ಬಾರ್ದಂತ. ಅವಳು ಫೋನ್ ಮಾಡಿದಾಗೆಲ್ಲ ನಾನು ಅದನ್ನೇ ಹೇಳ್ತಿದ್ದೆ, ಒಂದ್ ಅವಕಾಶ ಕೊಡು, ಮಾಡ್ತಾರೆ, ನಾನು ಅದ್ರಲ್ಲಿ ಬರೋದಿಲ್ಲ ಅಂತ. ನೀನು ನನ್ನ ಮಗಳ ತಂಟೆಗೆ ಬರ್ತೀಯಲ್ಲ, ನೀನು ಇದ್ರ ಪರಿಣಾಮ. ಹೂ ಇಸ್ ಸ್ಮಿತಾ? ಐಶೋ ನಾವು ಐಶೋ. ಹೂ ಇಸ್ ಸ್ಮಿತಾ? ನಾನು ಕೂತಲ್ಲೇನೆ ಈಗಲೇ ನಿನಗೆ 10 ನಿಮಿಷದಲ್ಲಿ ಇಲ್ಲಿಗೆ ನೀನು ಕೈದು ಮಾಡಿದ್ರೆ ಬಚಾವ್. ಇಲ್ಲಾಂದ್ರೆ ನಾನೇ ಕಮಿಷನರ್ ಹತ್ರ ನಿನಗೆ ಫೋನ್ ಮಾಡಿಸಿ ಕಮಿಷನರ್ ಆಫೀಸ್ ಓಪನ್ ಮಾಡಿ ನಿನ್ನ ಕಳ್ಸಿಲ್ಲ. ನನ್ನ ಹೆಸರು ತೆಗ್ದಾಕು ನೀನು. ಹೂ ಇಸ್ ಸ್ಮಿತಾ? ಐಶೋ ನೀನು ನನ್ನ ಹತ್ರ ಮಾತಾಡ್ಬೇಡ. ನೀನು ಕುಡಿಬಾರ್ದು, ನಿನ್ನ ಲೈಫ್ ಹಾಳಾಗಬಾರ್ದು, ನನ್ನಿಂದ ನಿನ್ನ ಹೆಲ್ತ್ ಹಾಳಾಗಬಾರ್ದು ಅಂತ 1 ತಿಂಗಳಿಂದ ನೀನು ಕೊಟ್ಟು ಹಿಂಸೆನ ಸಹಿಸಿದೆ. ನಿನ್ ಕಾಲ್ ಹಿಡ್ದೆ ನಾನು. ಮತ್ತೆ ಅಲ್ಲಿ ಹೋಗಿ ಸುನೀತಾ ಹತ್ರ ಸ್ಮಿತಾ ಡಬಲ್ ಗೇಮ್ ಮಾಡ್ತಾಳೆ ಅಂತ ಹೇಳ್ತೀಯ. ಡಬಲ್ ಗೇಮ್ ಮಾಡ್ತಾಳೆ ಅಂತೀಯ. ಏನ್ ಡಬಲ್ ಗೇಮ್ ಮಾಡಿದೀನಿ ಅವಳ ಹತ್ರ ಕೇಳು, ನಿನ್ನ ಎದುರಿಗೆ ಕೇಳು. ಆಯ್ತು, ನೀನ್ ಏನ್ ಮಾಡ್ಕೋ, ಸಸ್ಪೆಂಡ್ ಆಗ್ಲಿ. ಸಸ್ಪೆಂಡ್ ಅಲ್ಲ, ನಾಟ್ ಕಮ್ ಸಿವಿಲ್ ಡಿಪಾರ್ಟ್ಮೆಂಟ್ ಟಿಲ್ ಯುವರ್ ಸರ್ವಿಸ್. ಕೆಲ್ಸ ಹೋಗ್ಲಿ, ನಾನು ಹಾಕ್ತೀನಿ ನೋಡು. ಕೆಲ್ಸ ಹೋಗ್ಲಿ, ಕೆಲ್ಸ ಹೋಗ್ಲಿ. ನೋಡು, ನಾನು ಸುಧಾರಿಸಿದ್ದೀನಿ. ಯಾಕೆ ಅಂದ್ರೆ ನನ್ನಿಂದ ಯಾರ ಲೈಫ್ ಹಾಳಾಗ್ಬಾರ್ದು ಅಂತ. ನಾನು ಹಾಗೆ ಹುಚ್ಚ ನಾಯಿ ತರ ತಿರ್ಗೋದಿತ್ತಿದ್ರೆ ನಿನ್ನ ಜೊತೆಗೆ ತಿರುಗ್ತಿದ್ದೆ. ನಾನು ಎಲ್ಲೂ ತಿರ್ಗಲ್ಲ. ನೀನು ನನ್ನ ಹತ್ರನೂ ಮಾತಾಡುದು, ಅಲ್ಲೂ ಮಾತಾಡುದು. ಅಲ್ಲಿ ನಾನು ಹೇಳಿದ್ದೀನಲ್ಲ, ಅವಳ ಹತ್ರ ಮಾತಾಡಿದ್ದು ಕಾಲರ್ ಐಡಿ ಇದೆ. ನಿನಗ್ ಬೇಕಾದ್ರೆ ನಾನು ಎಲ್ಲ ಕಾಲರ್ ಐಡಿ ಇದೆ. ನಿನಗ್ ಬೇಕಾದ್ರೆ ನಾನು ಹಾಕ್ತೀನಿ. ಅದರಲ್ಲಿ ನಾನು ಸಂದೇಶ್ ಕೆಟ್ಟವನು, ಹೋಗಬೇಡ ಸುನೀತಾ ಅಂತ ಒಂದು ಮಾತು ಹೇಳಿದಿದ್ರೆ, ಒಂದೇ ಒಂದು ಮಾತು ಹೇಳಿದ್ರೆ ನೀನ್ ಚಪ್ಪಲಿಲ್ ಹೊಡಿ ನನ್ಗೆ. ನಿನಗೆ ಡಬಲ್ ಗೇಮ್ ನಿಲ್ಲಿಸ್ತೀನಿ ಮಗಳ. ಮಾಡೋದು ನಿನ್ನ ನೇಚರು. ಡಿಸ್ಮಿಸ್ ಆಗ್ಲಿ, ಆಮೇಲೆ ಹೊರಗೆ ಬಂದೇ ಬರ್ತೀನಿ. ಡಿಸ್ಮಿಸ್ ಎಲ್ಲಿ ಹೊರಗಡೆ ಬಂದ್ರು ನನ್ನ ಮೈ ಮುಟ್ಲಿಕ್ಕೆ ನಾನು ಬಿಡುದಿಲ್ಲ ಸಂದೇಶ್. ನಾನು ದಡ್ಡಿ ಆಗಿದ್ದಿದ್ರೆ ಈ ಊರಲ್ಲಿ ಬಂದು ಒಂಟಿಯಾಗಿ ಜೀವನ ಕಳಿತಿರ್ಲಿಲ್ಲ, ಗೊತ್ತಾಯ್ತಾ? ನೀನಾದ್ರೆ ಅವನು ದಿಲೀಪನಿಗೆ ಎದುರಿಸು, ನನಗೆ ಎದುರಿಸ ಅಲ್ಲ, ಅವನ ಅಪ್ಪ ದಿಲೀಪ್. ನೀನ್ ಎಂತ ಇರೋದ ದಿಲೀಪನ ಹತ್ರ ಹೋಗೋದಾದ್ರೆ? ನಿನಗೆ ನಿನಗೆ ಸುನೀತನಿಗೆ ಹೆದರಿಸಿ ಅಭ್ಯಾಸಕ್ಕೆ ಬಿದ್ದಿದೆ. ಆಯ್ತು, ನೀನು ಕಮಿಷನರ್ ಕಂಪ್ಲೇಂಟ್ ಮಾಡು. ನೀನು ಡಿಸ್ಮಿಸ್ ಆಗ್ಲಿ, ನೀನು ಕಂಪ್ಲೇಂಟ್ ಮಾಡು. ಡಿಸ್ಮಿಸ್ ಆಗ್ಲಿ, ಸಸ್ಪೆಂಡ್ ಆಗ್ಲಿ. ಹಣ ಬರಕ್ಕೆ ಬೆಂಕಿ ಹಾಕ್ಲಿಕ್ಕೆ ಯಾವಾಗ ನೋಡಿದ್ರೆ ಕಂಡ ಹೆಣ್ಣು ಮಕ್ಕಳ ಮೇಲೆ ಅಧಿಕಾರ ಮನೆಯಲ್ಲಿ ತೋರಿಸಿ ಈ ಪೌರುಷ ಉಸಿರು ಬಿಡಲ್ಲ ಅಲ್ಲಿ. ನೀನು ಡಬಲ್ ಗೇಮ್ ಮಾಡ್ತಿಲ್ಲ, ಅದಕ್ಕೆ ಹೇಳಿದ್ದು. ಡಬಲ್ ಗೇಮ್ ಮಾಡಿಲ್ಲ ನಾನು ಇಲ್ಲಿ ತನಕ. ಇಷ್ಟು 1 ತಿಂಗಳು ಸುನೀತಾ ಹತ್ರ ಅವ್ಳು ಕಾಲ್ ಬಂದ್ರು ನಾನು ಅವಳ ಹತ್ರ ನಿನ್ನ ಪರವಾಗಿ ಮಾತಾಡಿದೀನಿ. ನೀನು ಡಬಲ್ ಗೇಮ್ ಆ ಕಡೆ ಮಾಡೋದು ನಿನ್ನ ನೇಚರು. ಇಲ್ಲಿ ಅಲ್ಲಿ ಅವಳು ನನಗೀಗ ಫೋನ್ ಮಾಡಿ ಹೇಳಿದ್ಲು, ಇಲ್ಲಿ ಅಂತ ಹುಡುಗಿಯರ್ ಫೋನ್ ಬಂತು, ಅದಕ್ಕೆ ಅವನಿಗೆ ಸಿಟ್ಟು ಬಂತು ನಾನು ಕೇಳಿದ್ದಕ್ಕೆ ಅಂತ. ನಿನ್ಗೆ ಸುನೀತಾ ಬೇಕಲ್ಲ, ಎಲ್ಲರನ್ನು ಅವಾಯ್ಡ್ ಮಾಡ್ಕೊಂಡು ಅವಳು ಹೇಳ್ದಂಗೆ ಹೇಳ್ಕೊಂಡು ಕುಣ್ಕೊಂಡು ಇರೋದು. ನಿನಗೆ ಅವಳು ಬೇಕು, ಇನ್ನೊಬ್ರು ಬೇಕು ಅಂದ್ರೆ ಬಿಡ್ತಾಳ ಅವಳು. ನಿನಗೆ ಡಬಲ್ ನಿನ್ನ ತಪ್ಪು ಫಸ್ಟ್ ಕರೆಕ್ಷನ್ ಮಾಡ್ಕೋ. ನೀನು ನಿನ್ನ ತಪ್ಪು ಕರೆಕ್ಷನ್ ಮಾಡ್ಕೋ. ಅದು ಬಿಟ್ಟು ಕಂಡವ್ರ ಮಕ್ಕಳಿಗೆ ಯಾಕೆ ಹೇಳ್ತೀಯಾ? ನೀನು 2ನೇ ಹೆಂಡತಿ ಬಂದು ನೀನ್ ಯಾರೇ ಕರೆಕ್ಷನ್? 2ನೇ ಹೆಂಡತಿ ಆದ್ರೂ ಪ್ರಾಂಪ್ಟ್ ಹಾಕಿದ್ದೀನಿ. ನಿನ್ ತರ ಊರ್ದೆಲ್ಲ ಹೆಣ್ಮಕ್ಳಿಗೆ ಕಾರಡ್ಡ ಹಾಕಿ ಹೋಗಿಲ್ಲ ನಾನು. ಯಾರು ಫಾರಿನಲ್ಲಿದ್ದಾರೆ, ಯಾರ್ಯಾರು ಗಂಡ ಗಟ್ಟಿ ಇಲ್ಲ, ಯಾರ್ಯಾರು ಗಂಡ ಸತ್ತಿದ್ದಾರೆ, ನನಗೆ ಎಲ್ಲಾ ತೆಗ್ದಿದ್ದೀನಿ ನಾನು. ಸುಮ್ಮನಿರು. ಸ್ಟೇಷನ್ ಅಲ್ಲಿ ಒಂದು ಗಂಡ ಹೆಂಡತಿ ಜಗಳ ಬರಂಗಿಲ್ಲ, ಅಲ್ಲೂ ಕೈ ಹಾಕಿ. ನೀನ್ ನನ್ನ ಹತ್ರ ಏನು ಹೇಳ್ಬೇಡ. ಎವ್ರಿಥಿಂಗ್ ಸಂದೇಶ್. ನೀ ಹಾಕು, ನನ್ನ
ನಾನು ಬರೋನೆ. ನೀನು ಎಲ್ಲಿಗೆ ಬೇಕಾದ್ರೆ ಬಾ, ನನ್ಗೇನ್ ಬೇಜಾರಿಲ್ಲ. ನೀನು ಎಲ್ಲಿಗೆ ಬೇಕಾದ್ರೂ ಬಾ. ಕಂಪ್ಲೇಂಟ್ ಮಾಡು. ಯಾಕೆ ಕಂಪ್ಲೇಂಟ್? ನೀನ್ ನನ್ನ ಹತ್ರ ಬಾ. ನಾನಂತ ನೀಚು ಹುಡುಗಿ ಅಲ್ಲ. ನೀನು ಯಾವಾಗ ನನ್ನ ಎದುರಿಗೆ ಬರ್ತೀಯ ನಾನು ಅವಾಗ ಕಂಪ್ಲೇಂಟ್ ಮಾಡೋದೆ. ನಾನು ಬಂದು ಬರೋದೆ. ನೀನು ಈಗ ಬರ್ತೀನಿ ಈಗ ಬರ್ತೀನಿ. ಬಾ ಎದುರುಗಡೆ. ಈಗ ನಾನು ಎದುರುಗಡೆ ಬರಲ್ಲಪ್ಪ. ನಾನು ಅದೇ ತರ ಮನೆಯೊಳಗೆ ಕೂತಿರ್ತೀನಿ. ನೀನು ಬಾ. ಸುರತ್ಕಲ್ಲಿ ಬರಲ್ಲ. ಈಗ ಏನ್ ಬೇಕಾದ್ರೆ ಮಾಡು. ನಿನ್ನ ಮನಸ್ಸಿಗೆ ಬಂದಿದ್ ಮಾಡು. ನೀನು ಯಾವ ಕೊಡ್ತೀನಿ. ಎಕ್ಸಲೆಂಟ್ ಅಲ್ಲಿ ಯಾರಿದೆ ಎಲ್ಲ ನಾನು ನೋಡ್ತೀನಿ. ಎಲ್ಲಿ ಬೇಕಾದ್ರೂ ಹೋಗು, ನನ್ಗೇನ್ ಬೇಜಾರಿಲ್ಲ. ಆ ವರ್ಷ ನೋಡ್ತೀನಿ. ಆಟ ಆಡ್ದಂಗೆ ಮಾತಾಡ್ತೀಯಾ? ಹೋಗು ನೀನು. ನಿನ್ಗೆ ಅದ್ರ ಕಾಂಪೌಂಡ್ ಮುಟ್ಲಿಕ್ ಬಿಡ್ತಾರ ನೋಡವ್ರು ಫಸ್ಟ್. ಯಾವನು? ಹೋಗು. ನಿನ್ನ ಹತ್ರ ಖಾಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಅಂದ ತಕ್ಷಣನೇ ನೀನು ಮೂಡ್ಬಿದ್ರೆಗ್ ಮಾತ್ರ ಪೊಲೀಸ್ ಇನ್ಸ್ಪೆಕ್ಟರ್. ಇಡೀ ಅಮ್ಮ ಅಂತೇಳಿ ಆ ಆಸ್ತಿನ ಅದ್ರದ್ದು ಒಳ ಹುಟ್ಟದವ್ರು. ಅಮ್ಮನ ಬುದ್ಧಿ ನಿನ್ನಗೆ ಅಮ್ಮನ ಪ್ರೀತಿ ಎಲ್ಲಿ ಗೊತ್ತಿದೆ? ಮನೆಯಲ್ಲಿ ಮಮ್ಮಿ ಅಂತೀಯ, ಐತಿಯಲ್ಲಿ ಅವಳಿಗೆ ಅವಳ ನೇಚರ್ಗೆ ಬೈತೀಯ. ನಿನಗೆ ಮಮ್ಮಿ ಅಮ್ಮ ಅಪ್ಪ ಅಂಕಲ್ ಯಾರ್ದಿಲ್ಲ. ದುಡ್ಡು ಮನ್ಗಕ್ಕೊಂದು ಜನ, ಅದು ಎರಡಾದ್ರೆ ಆಯ್ತು. ಪುಕ್ಷಟೆ ಊಟ. ಜನ್ಮಕ್ಕೆ ಬೆಂಕಿ ಹಾಕ್ಲಿಕ್ಕೆ ಮಲ್ಕೊಳ್ಳೋದು ಇಲ್ಲಿ ಇದ್ ಮಾಡು. ದಿಲೀಪನೊಟ್ಟಿಗೆ ಮಲ್ಕೊಳ್ಳೋದು. ಈಗ ಹೊಸ ಗಿರಾಕಿ ಸಿಕ್ಕಿದ್ದಾನೆ. ದಿಲೀಪನಿಗೆ ಹೇಳಿದ್ರೆ ನಿನ್ನ ಮೆಟ್ಟರಿ ಹೆಂಗ್ ಬಿಡ್ತಾನೆ ಹೇಳು. ಕೊಡೋನಿಗೆ ಹೇಳಿದ್ದು ನಾನು. ಕುಡ್ಕೊಂಡು ಮಾತಾಡ್ತಿರ್ಬೇಕು ನೀನು. ಕುಡಿಬೇಡ. ಹೋಗು ಮನೆಗೆ ಮಲ್ಕೋ ಸುಮ್ನೆ. ಅವನು ಇದಾನಲ್ಲ ನಿನ್ ಗಂಡ, ಅವನಿಗೆ ಅದನ್ನ ಅವನಿಗೆ ಹೇಳತ್ತ ಬಿಡುತ್ತ. ನಿನ್ಗೆ ಯಾಕೆ? ನಿನ್ಗೆ ಎದ್ದು ಕಂಡ್ಕಂಡವ್ರ ಹತ್ರ ಹೋಗ್ತಿಯಲ್ಲ, ಹೋಗು. ಬೇರೆಯವ್ರ ಹತ್ರ ಎಲ್ಲ ಅದನ್ನ ಹೇಳು. ಹೌದು. ಗಂಡ ಸರಿ ಇಲ್ಲ ಅಂತೇಳಿ ಮುಚ್ಚೋ ಬಾಯಿ ಮುಚ್ಚೋ. ಸಾಕು ಮುಚ್ಚೋ ನಿಂದು. ನೀನ್ ಯಾರಿಗೆ ಹೇಳೋದು? ಮುಚ್ಚು ನೀನು. ನೀನ್ ಯಾವ ಹೆಣ್ಣು? ನೀನು ಮಾಡಿಬಿಟ್ಟಿದ್ದೆಲ್ಲ ನಾವೇನು ಮಾಡ್ಬಿಟ್ಟಿದ್ದೆ? ಎಲ್ಲವೂ ಮಾಡಿದ್ದಿದೆ. ನಿನ್ಗೆ ಮಗನಿಗೆ ಫಸ್ಟ್ ಮಲಗೋದು, ಎಷ್ಟು ಕಿತ್ಕೊಳಕ್ಕಾಗತ್ತೆ ಕಿತ್ಕೊಳ್ಳೋದು, ಆಮೇಲೆ ಅಂತೇಳಿ ಅವ್ರಿವ್ರು ಹೆಸರು ಹೇಳೋದು. ನನಗೆ ನಿನ್ ನೇಚರ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ, ನಿನ್ನ ನಾದ್ನಿ, ನಿನ್ನ ಅತ್ತೆ ಯಾರ ಹತ್ರ ಮಾತನಾಡಲ್ಲ. ನನ್ಗೆ ಮಾತನಾಡು. ಈಗ ಕಾಲ್ ಮಾಡಿ ಮಾತನಾಡು. ನೋಡುವ, ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ, ನಾನು ಕೇಳ್ತೇನೆ. ಎಂತ ಟಚ್ ಬಿಟ್ಟಿದ್ದಿ ಹೇಳು. ಮೊನ್ನೆ ಬಂಗಾರಕ್ಕಷ್ಟೇ ನಾನು ಮಾತಾಡಿದ್ದು. ಯಾಕೆ ಟಚ್ ಬಿಟ್ಟಿದ್ದ? ಟಚ್ ಯಾಕೆ ಬಿಟ್ಟಿದ್ದೆ ಅದು ಹೇಳು. ಬೇಡ, ನನಗೆ ಯಾರು ಬೇಡ. ನೀನ್ ಬಿಟ್ಟರೆ ನನಗೆ ಯಾರು ಬೇಡ. ಈಗ ನಂಗೆ ಗವರ್ಮೆಂಟ್ ನಂಬರ್, ಈಗ ಫರಂಗಿ ಪೆಟ್ರೋಲ್ ನಂಬರ್ ಅಲ್ಲಿ ಈಗ ಫೋನ್ ಮಾಡೋದು. ಎಂತ ಅಂತೆ? ಈಗ ನಾನು ಹೇಳಿದೆ, ನನಗೆ ಯಾಕೆ ಫೋನ್ ಮಾಡೋದು ಅಂತ ಅನ್ನಿಸ್ತೇನೆ. ನಾನು ಬೇರೆನೇ ಹೇಳಿಲ್ಲ. ಗಂಡ ಹೆಂಡತಿ ಸಮಸ್ಯೆ ಅಷ್ಟೇ, ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ. ನಂಬರ್ ಇರ್ಲಿಲ್ಲ ಆಕ್ಚುಲಿ. ಗವರ್ಮೆಂಟ್ ನಂಬರಿಗೆ ಫೋನ್ ಮಾಡಿ ಕೇಳಿದೆ ಅದು ಪ್ರೊಸೀಜರ್ ಹೇಗೆ ಅಂತ. ನಾನು ಯಾರ್ದು ಅದು ಬೇಡ, ಅದು ಸಾಯಿಲ್ಲ, ಅದು ಸಾಯಿಲ್ಲ. ಅದು ಟೀಚರ್ ಯಾರು ಮತ್ತೆ ಬಿರಾವಿದ್? ಅದು ಎಂತ ಸಂಬಂಧ? ಅವಳು ಅದು ಬಿಡು. ಪಿಂಟು ಅಂತ ಯಾಕೆ ಹಾಕಿದ್ದೆ? ಅದು ಸೇವ್ ಮಾಡಿ. ನಿನ್ಗೆ ಹೆಂಗಸರು ಯಾಕೆ ನಿಂಗೆ ಡೌಟ್ ಅಲ್ಲೇನೆ? ನಂಗೆ ಅಂತ ಡೌಟು. ಆ ಮುದುಕಿ ಹೋಗ್ತೀಯಲ್ಲ, ನಿಂಗೆ ಭಾಷೆ ಉಂಟಾ ನಿನ್ಗೆ? ದೇವರಾಣಿ ಇಲ್ಲ ಕಣೆ, ದೇವರಾಣಿ ಇಲ್ಲ. ನೀನ್ ಎದುರಿಗೆ ಅವಳನ್ನು ಮಾತಾಡ್ತೀನಿ. ಮೋನಿಕನಿಗೆ ಹೋಗಿದ್ದೆ, 100% ಹೋಗಿದ್ದೆ. ನೀನ್ ಎದುರುಗಡೆನೆ ಮಾತಾಡ್ತೀನಿ. ಬಾ ದೇವರಾಣಿ, ನೀನ್ ಬಿಟ್ರೆ ಯಾರಿಲ್ಲ. ದೇವರಾಣಿ. ಯಾವ ದೇವರ ಮೇಲೆ? ಮಕ್ಕಳ ಮೇಲೆ ಹಣ ಹಾಕು. ನನ್ನ ಮಕ್ಕಳ ಮೇಲೆ. ನಿನ್ನ ತಾಯಿ, ನಿನ್ನ ಹೆಂಡತಿಯ ಮೇಲೆ? ನನ್ನ ಹೆಂಡತಿ ರೋಶನಿ ಹಣ ಇಲ್ಲ. ಸಂಬಂಧವಿಲ್ವೇ ಇಲ್ವಾ? ಯಾರ ಸವಾಸಾಗಿಲ್ಲ ನಾನು. ದೇವರಾಣೆ ಇಲ್ಲ. ಮತ್ತೆ ನನಗೆ ನೀನು ಹಣ, ನಾನು ನಿನ್ಗೆ ಸಾಕುದಂತ ಎಲ್ಲ ಮೂಡ್ಬಿದ್ರೆ, ನೀನ್ ನನಗೆ ಸಾಕುದಂತ ಇಡೀ ಮೂಡ್ಬಿದ್ರೆ ಹೇಳ್ತದೆ ಸಂದೇಶ್. ಮತ್ತೆ ಅದೇ ಅಂತ ಮೋನಿಕಾ ಮತ್ತೆ ಯಾಕೆ ನಿನ್ಗೆ ಹಣ ಕೊಟ್ಲು? ಅದೆಲ್ಲ ಮುಂಚೆ ಎಲ್ಲ ಕಳಿಸ್ತಿದ್ಲಲ್ಲ ಅಕೌಂಟಿಗೆ, ಅದೇ ಯಾಕೆ ಕಳಿಸ್ತಿದ್ಲು? ಅದು ನಾನು ಸಾಲ ಕೇಳಿದವಳ ಹತ್ರ. ಯಾಕೆ ಕೇಳಿದಿ? ನಿಂಗೆ ಎಂತ ರಿಲೇಷನ್ ಇಲ್ಲಲ್ಲ, ಹೇಗೆ ಕೊಟ್ಲು ಅವಳು? ರಿಲೇಶನ್ಶಿಪ್ ಇಲ್ಲದೆ ಯಾರಾದ್ರೂ ಹಣ ಕೊಡ್ತಾರೆ? ಬಂಗಾರ ಕೊಟ್ಟಿದ್ದಾಳೆ ಅವಳು. ಬಂಗಾರ ಇಟ್ಟು ಅವಳಿಗೆ, ಅದು ನನಗಲ್ಲ. ಆ ಬಂಗಾರ ಇಟ್ಟು ನಿನ್ನ ಎದುರುಗಡೆ ಫೋನ್ ಮಾಡ್ತೀನಿ, ಹಣ ಯಾರು ತಗೊಂಡು ಹೋಗಿದೆ ಅಂತ ಹೇಳಿ. ಕ್ಲಿಯರ್ ಮಾಡಿಲ್ವಾ ನಾನು? ನಿನ್ಗೆ ಮತ್ತೆ ಆ ಕೆಲಸದವಳಿಗೆ ಎಂತ ಸಂಬಂಧ? ನಿಂದು ಮನೆಯಲ್ಲಿ ಸುನೀತಾ ಇದ್ದಾಳೆ ಅಲ್ಲ? ಎಂತ ಭಾಷೆ ಇಲ್ಲದಾಗೆ ಮಾಡಬೇಡ, ನಂಗೆ ಗೊತ್ತು ಎಲ್ಲ. ನಿನಗೆ ಯಾವನೋ ನಿನ್ನ ವಿನಾಶ ಕಾಲಕ್ಕೆ ನಿನಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಎಂತ ಕಟ್ಟಿಕೊಟ್ಟು ಮಾತನಾಡಲ್ಲ. ನನ್ಗೆ ಮಾತನಾಡು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.